ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೊಸ ವರ್ಷದ ಮೊದಲನೇ ವಿಡಿಯೋ ಆಗಿರುತ್ತೆ. ಇವತ್ತು ಹೊಸ ವರ್ಷ 2025ರದ ಮೊದಲನೇ ವಿಡಿಯೋ ಇದು. ಹೊಸ ವರ್ಷ ಬಂದ್ರೂ ಹಳೆ ವರ್ಷ ಹೋದ್ರೂ ಹೆಣ್ಮಕ್ಳಿಗೆ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ, ಯಾವತ್ತೂ ಅದು ಮಿಸ್ ಆಗೋದೇ ಇಲ್ಲ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಜಾಸ್ತಿ ಏನು ಡೀಪ್ ಕ್ಲೀನ್ ಮಾಡ್ಕೊಳ್ಳಲಿಲ್ಲ, ಯಾಕೆಂದರೆ ಫ್ರೈಡೇನೇ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ಹಾಗೆ ಹೂವೆಲ್ಲ ತೆಗೆದು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ನಮಗೆ ಗೊತ್ತು ಎಲ್ರಿಗೂ ನಮಗೆ ಹೊಸ ವರ್ಷ ಯುಗಾದಿಗೆ ಅಂತ ಹೇಳಿ, ಆದ್ರೂ ಕೂಡ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತೀವಿ ಈ ಹೊಸ ವರ್ಷನ, ಜನವರಿ 1ನ. ಹಾಗಾಗಿ ಅವತ್ತಿನ ದಿನ ಏನೋ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಯುಗಾದಿ ಹಬ್ಬದಲ್ಲಿ ಮಾಡೋದು ಕೂಡ ಸ್ಪೆಷಲ್, ಆದರೆ ಇವತ್ತು ಒಂದು ಮಾಡೋದು ಅಭ್ಯಾಸ ಆಗಿದೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ ವರ್ಷ ಆಗಿರೋದ್ರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರಾ ಎಲ್ಲವೂ ಕೂಡ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಬೇಡ್ಕೋತೀನಿ. ಹಾಗೆ ನಮಗೂ ಕೂಡ ಹೊಸ ವರ್ಷ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳಿಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಈ ಹೊಸ ವರ್ಷದಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರಲಿ ಅಂತ ಹೇಳಿ ದೇವರನ್ನು ಕೇಳ್ಕೊಳ್ಳಿ. ಪ್ರತಿಯೊಂದು ಗಿಡ ಮರ ಎಲ್ಲದಕ್ಕೂ ಕೂಡ ಗೊತ್ತು ನಮ್ಮ ಹೊಸ ವರ್ಷ ಯುಗಾದಿಗೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆವಾಗಲೇ ಪ್ರತಿಯೊಂದು ಗಿಡ ಮರ ಎಲ್ಲ ಚಿಗುರೋದಕ್ಕೆ ಶುರುವಾಗುತ್ತೆ. ಆದರೂ ಕೂಡ ನಾವು ಇದನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಎಲ್ಲ ಕೆಲಸ ಆಗಿದ್ಮೇಲೆ ನಾನು ಆನ್ಲೈನಲ್ಲಿ ಒಂದು ಕಿಚನ್ ಡೆಕೋರೇಷನ್ ಐಟಮ್ನ ತರಿಸಿದ್ದೆ. ಅದನ್ನು ತೆಗೆದು ತೋರಿಸೋಣ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೆ. ಚೆನ್ನಾಗಿತ್ತು. ಸುಮ್ಮನೆ ಸಿಂಪಲ್ಲಾಗಿ ಒಂದು ಡೆಕೋರೇಟಿವ್ ಐಟಮ್ನ ತಂದು ಹಾಕೋಬೇಕು ಅಂತ ನನಗೆ ಇಷ್ಟ. ಆದರೆ ಕಿಚನ್ನು ಮಾಡ್ರನ್ ಆಗಿರ್ಬೋದು, ಹಳೇದಾಗಿರ್ಬೋದು, ಏನೂ ವ್ಯತ್ಯಾಸ ಇರಲ್ಲ. ಯಾಕಂತ ಹೇಳಿದ್ರೆ ನಾವು ಬಾಡಿಗೆ ಮನೇಲಿರೋದ್ರಿಂದ ನಮಗೆ ಇಷ್ಟ ಆಗಿರೋ ಥರ ಕಿಚನ್ನ ನಾವು ಆಲ್ಟ್ರೇಷನ್ ಮಾಡ್ಕೊಳಕ್ಕಾಗಲ್ಲ. ಈ ರೀತಿ ಸುಮ್ಮನೆ ಜಸ್ಟ್ ಡೆಕೋರೇಷನ್ನ ಮಾಡ್ಕೋಬೋದು ಅಷ್ಟೇ, ಆಲ್ಟ್ರೇಷನ್ ಅಂತೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈ ರೀತಿ ಒಂದು ಸಿಂಪಲ್ ಕಿಚನ್ ಡೆಕೋರೇಷನ್ ಐಟಮ್ಸ್ನ ತಂದು ಹಾಕೋಬೇಕು ಅಂತ ಅನ್ಕೋತಿದ್ದೆ ಆವಾಗ್ಲೂ. ಅದೇ ಈ ಸಲ ಬುಕ್ ಮಾಡಿದ್ದೆ, ಬಂದಿತ್ತು. ಹಾಗಾಗಿ ಅದನ್ನು ಜಾಗ ಎಲ್ಲ ನೋಡಿ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು, ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಹಾಗೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 2025 ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ, ನೀವೇನು ಗೋಲನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಕೂಡ ಕಂಪ್ಲೀಟ್ ಆಗಲಿ ಅಂತ ಹೇಳಿ ನಾನು ಇವತ್ತು ನಿಮಗೆ ವಿಶ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ, ನನ್ನ ಗೋಲನ್ನ ನಾನು ರೀಚ್ ಮಾಡೋದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಷ್ಟೊಂದು ಜನ ಪ್ರೆಗ್ನೆಂಟ್ಸ್ ಲೇಡೀಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ನಾವು ಪಪ್ಪಾಯನ ತಿನ್ಬೋದಾ, ಪಪ್ಪಾಯ ತಿನ್ನೋದ್ರಿಂದ ನಮಗೆ ಅಬೋಷನ್ ಆಗುತ್ತಾ, ಏನಾಗ್ಬೋದು, ಏನು ತೊಂದರೆ ಆಗುತ್ತೆ, ತಿನ್ನಲಾ ಬೇಡವಾ ಅಂತ ಹೇಳಿ ತುಂಬಾ ಡೌಟ್ಸ್ ಇರುತ್ತೆ. ಪರಂಗಿ ಹಣ್ಣು ಮತ್ತು ಕಾಯಿ 2 ಥರ ಇರುತ್ತೆ ಅಲ್ವಾ. ಪರಂಗಿ ಕಾಯಿನ ನಾವು ತಿನ್ನಬಾರ್ದು. ಪರಂಗಿ ಹಣ್ಣಲ್ಲಿ ಫೈಬರ್, ಬೀಟಾ ಕ್ಯಾರೆಟಿನ್, ಪೋಲಿಕ್ ಆ್ಯಸಿಡ್, ವಿಟಮಿನ್ ಎ, ಬಿ, ಸಿ ಎಲ್ಲ ತುಂಬಾ ರಿಚ್ ಆಗಿರುತ್ತೆ. ಆದರೆ ಪರಂಗಿ ಕಾಯಲ್ಲಿ ಲೆಟಿಕ್ಸ್ ಮತ್ತು ಪೆನಿನ್ ಅನ್ನೋ ಒಂದು ಅಂಶ ಇರುತ್ತೆ. ಅದರಿಂದ ನಮ್ಮ ಗರ್ಭಕೋಶದ ಬಾಯಿ ದೊಡ್ಡದಾಗಿ ನಮಗೆ ಅರ್ಲಿ ಡೆಲಿವರಿ ಆಗುವಂಥದ್ದು, ಬೇಗ ಡೆಲಿವರಿ ಆಗುವಂಥದ್ದು, ಇಲ್ಲ ಅರ್ಲಿ ಪ್ರೆಗ್ನೆನ್ಸಿ ಇದ್ದಾಗ ಅಬಾರ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಾಕ್ಟರ್ ಕೂಡ ಪಪ್ಪಾಯನ ಸಜೆಷನ್ ಮಾಡಲ್ಲ. ಮನೇಲೂ ಕೂಡ ದೊಡ್ಡವರು ಇರ್ತಾರಲ್ಲ, ಅವರು ಪಪ್ಪಾಯನ ತಿನ್ನಬೇಡಿ ಅಂತಲೇ ಹೇಳ್ತಾರೆ. ಹಾಗೆ ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಪಪ್ಪಾಯ ಏನಾದರೂ ನಾವು ತಿಂತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪಪ್ಪಾಯ ತಿನ್ನೋದ್ರಿಂದ, ಅದರಲ್ಲೂ ರಾ ಪಪ್ಪಾಯ ತಿನ್ನೋದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅಂದರೆ ನೀವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿರುವಾಗಂತೂ ಈ ರಾ ಪಪ್ಪಾಯನ ತಿನ್ನಲೇಬಾರ್ದು. ಆದರೆ ನಿಮಗೆ ತೀರಾ ತಿನ್ನಲೇಬೇಕು, ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ನೀವು ಒಂದು 2 ಪೀಸು ಹಣ್ಣಾಗಿರುವಂತಹ, ತೀರಾ ಹಣ್ಣಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ತುಂಬ ಹಣ್ಣಾಗಿರುವಂತಹ ಪಪ್ಪಾಯನ ನೀವು ಒಂದು 2 ಪೀಸ್ ತಿನ್ಬೋದು. ಆದರೆ ರಾ ಪಪ್ಪಾಯನ ಯಾವುದೇ ಕಾರಣಕ್ಕೂ ನೀವು
ತಿನ್ನಬಾರ್ದು, ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ. ಅದು ಅಲ್ಲದೆ ಇವಾಗ ನಮಗೆ ಹೊಟ್ಟೆ ಪ್ರಾಬ್ಲಮ್ಮು ತುಂಬಾ ಜಾಸ್ತಿ ಇರುತ್ತೆ. ಮೋಷನ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ ಇದೆಲ್ಲ ಆಗಿಬಿಟ್ಟಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಆವಾಗ ನೀವು ಒಂದು 2 ಪೀಸು ತುಂಬ ಹಣ್ಣಾಗಿರೋಂತಹ ಪಪ್ಪಾಯನ ತಿನ್ಬೋದು. ಆದರೆ ಯಾವುದೇ ಕಾರಣಕ್ಕೂ ರಾ ಪಪ್ಪಾಯನ ತಿನ್ನಬಾರ್ದು, ಅದು ಒಳ್ಳೆಯದಲ್ಲ. ಹಾಗೆ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಚಿಕ್ಕ ಮಕ್ಕಳಿಗೋ ಸ್ಕೂಲ್ಗೆ ಹೋಗೋ ಮಕ್ಕಳು ಸರಿಯಾಗಿ ನೀರು ಕುಡಿಯಲ್ಲ, ಮತ್ತು ಸೊಪ್ಪು ತರಕಾರಿ ಎಲ್ಲ ತಿನ್ನಲ್ಲ. ಆವಾಗ ಅವ್ರಿಗೆ ಕಾಮನ್ನಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡ್ತಾ ಇರುತ್ತೆ. ಆವಾಗ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಅಪ್ಪುಗೆ ಇದನ್ನು ವಾರದಲ್ಲಿ 2 ಸಲ ಆದರೂ ಕೊಡ್ತೀನಿ. ಅದರಲ್ಲೂ ಈ ಚಳಿ ಟೈಮಲ್ಲಿ ಮಕ್ಕಳು ನೀರು ಕುಡಿಯೋದೇ ಇಲ್ಲ. ಆವಾಗ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮಕ್ಕಳಿಗೆ ಇದನ್ನು ಆರಾಮಾಗಿ ಕೊಡ್ಬೋದು. ಆವಾಗ ಅವ್ರಿಗೆ ಮೋಷನ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಬೇಗ ಸರಿ ಹೋಗುತ್ತೆ, ಏನು ತೊಂದರೆ ಆಗಲ್ಲ ಮಕ್ಕಳಿಗಂತೂ. ಏನಾದರೂ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಸ್ಪೆಷಲಾಗಿ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಿಗ್ಗೆಯಿಂದ ನೆನ್ನೆ ಎಲ್ಲ ಕೇಕ್ ಇರ್ಬೋದು, ಸ್ವೀಟು, ಪಾಯಸ ಇದೆಲ್ಲ ಜಾಸ್ತಿ ಆಗೋಯಿತು. ಹಾಗಾಗಿ ಸ್ವೀಟ್ ಏನು ಮಾಡೋದು ಬೇಡ, ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಇವತ್ತು ನಾನು ವೆಜಿಟೇಬಲ್ ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ಮಾಡೋದಾದರೆ ನಮಗೆ ಓವನ್ ಬೇಕಾಗುತ್ತೆ. ಓವನ್ ಇಲ್ಲದೇನೂ ಕೂಡ ನಾವು ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋಬೋದು. ಬಟ್ ನಾನಿವತ್ತು ಫ್ರೈ ಮಾಡಿ ಮಾಡೋದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೈ ಮಾಡಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನಿವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಬ್ರೆಡ್ ಟೋಸ್ಟ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನ್ನ ಮಗನಿಗೆ ತುಂಬಾ ಇಷ್ಟ ಬ್ರೆಡ್ ಟೋಸ್ಟು. ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ಅಂತೇಳಿ ಇವತ್ತು ಬ್ರೆಡ್ ಟೋಸ್ಟ್ನ ಮಾಡೋಣ ಅಂತೇಳಿ ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ನಾನು ಸ್ವಲ್ಪ ತರಕಾರಿಗಳು ಎಲ್ಲ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನೀವು ಅದನ್ನು ತೊಗೋಬೋದು. ಕ್ಯಾಬೇಜ್ ಕೂಡ ತೊಗೋಬೋದು. ಹಾಗೆ ಕ್ಯಾಪ್ಸಿಕಮ್ಮು ಇಲ್ಲ ಕ್ಯಾರೆಟ್ ಯಾವುದೇ ತರಕಾರಿ ಇರ್ಬೋದು, ಅದು ನಿಮ್ಮ ಆಪ್ಷನಲ್ಲು. ನಿಮಗೆ ಯಾವ ತರಕಾರಿ ತುಂಬ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮನ್ನ ತೊಗೊಂಡಿದ್ದೀನಿ. ಮತ್ತು ಕ್ಯಾಬೇಜ್ ಕೂಡ ತೊಗೋಬೋದು. ಅದು ನಾನು 3 ಸಾಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಕಟ್ ಮಾಡ್ಕೊಳ್ಳುವಾಗ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ತಿನ್ನುವಾಗ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ತೀರಾ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾನು ಮೊದಲೇ ಹೇಳ್ದಂಗೆ ಬೇಕ್ರಿ ಸ್ಟೈಲಲ್ಲಿ ಮಾಡಬೇಕು ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲೋ ಓವನಲ್ಲೋ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋದ್ರಿಂದ ತುಂಬ ಒಂದು ಚೆನ್ನಾಗಿರೋವಂತಹ ಫ್ಲೇವರ್ ಸಿಗುತ್ತೆ ನಿಮಗೆ, ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ. ಸೊ ಸ್ಕಿಪ್ ಮಾಡಬೇಡಿ, ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದೆರಡು ಕೂಡ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಈರುಳ್ಳಿನೂ ಕೂಡ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಫಸ್ಟು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ, ಆ ಫ್ಲೇವರ್ ಬಿಟ್ಕೊಳ್ಳೋದಕ್ಕೋಸ್ಕರ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತರಕಾರಿ, ಟೊಮೊಟೊ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಫ್ರೈ ಮಾಡುವಾಗ ನೀರನ್ನು ಯೂಸ್ ಮಾಡಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ತರಕಾರಿಗಳನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದು ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಮ್ಯಾಶ್ ಮಾಡೋ ಥರ ಅದರಲ್ಲಿ ಸ್ಪೂನಲ್ಲಿ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡು ಮಾಡ್ತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ ಅದು. ಹಾಗೆ ಈ ಟೈಮಲ್ಲೇ ನಾನು 1 ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ರುಚಿ ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ.
ಇವಾಗ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಬಾಡಿದೆ. ಈ ರೀತಿ ನೀಟಾಗಿ ಬಾಡಿಸ್ಕೋಬೇಕು ತರಕಾರಿನ. ನೀರನ್ನು ಹಾಕೋಬಾರ್ದು ಸ್ವಲ್ಪನೂ ಕೂಡ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಬೇಡಿ. ಅದೇ ಎಣ್ಣೆಯಲ್ಲೇ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಆಗಿದ್ದಾದಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೋಬೋದು. ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಗರಂ ಮಸಾಲ ಮತ್ತು ಖಾರದ ಪುಡಿದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಆಗುತ್ತೆ. ನೀವು ಈ ರೀತಿ ನೀರನ್ನು ಹಾಕಳ್ದೆ ಫ್ರೈ ಮಾಡ್ಕೊಳ್ಳುವಾಗ ದಪ್ಪ ತಳ ಇರುವಂತಹ ಪಾತ್ರೆಗಳನ್ನ ತೊಗೋಬೇಕು. ಆವಾಗ ನೀವು ಮಾಡುವಂತಹ ಅಡುಗೆ ಬೇಗ ತಳ ಹಿಡಿಯಲ್ಲ. ಇವಾಗೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದು ರೆಡಿ ಆಯಿತು ಮಸಾಲೆ. ಹಾಗೆ ನಾನಿಲ್ಲಿ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇವಾಗ ಬ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬ್ರೆಡ್ಡನ್ನು ಟೋಸ್ಟ್ ಮಾಡುವಾಗ್ಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ನೀವು ಫ್ರೈ ಮಾಡ್ಕೋಬೇಕು. ಹಾಗೆ ಬ್ರೆಡ್ಡನ್ನು ಫ್ರೈ ಮಾಡುವಾಗ ಈ ರೀತಿ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತುಪ್ಪನ ಯೂಸ್ ಮಾಡಿದ್ದೀನಿ. ಎರಡು ಸೈಡಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸೀದೋಗಬಾರ್ದು, ಬಟ್ ಕ್ರಿಸ್ಪಿ ಆಗೋ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಎರಡು ಕಡೆ ತಿರುಗಿಸ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೈ ಎಲ್ಲ ಆಗಿದ್ದಾದಮೇಲೆ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅಷ್ಟನ್ನು ನೀವು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆವಾಗಲೇ ತೋರಿಸಿದಂತಹ ಮಸಾಲೆ ಎಲ್ಲನೂ ಇದರೊಳಗಡೆ ಹಾಕಿ ಫಿಲ್ಲಿಂಗ್ ಮಾಡ್ಕೋಬೇಕು ನೀಟಾಗಿ. ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿತ್ತು ಅಂತ ಹೇಳಿದ್ರೆ, ನಾನು ಹಾಕಿದ ತಕ್ಷಣ ಅದ್ರ ಮೇಲೆ ಕೋಟಿಂಗ್ ಬ್ರೆಡ್ ಮೇಲೆ ಅದು ಅಂಟ್ಕೊಳ್ತಾ ಇತ್ತು, ಅಷ್ಟು ಚೆನ್ನಾಗಿ ಫ್ರೈ ಆಗಿತ್ತು. ಆ ರೀತಿ ನಾವು ತರಕಾರಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಪೀಸ್ಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲನೂ ಕೂಡ ಬ್ರೆಡ್ ಮೇಲೆ ಮಸಾಲೆನ ನೀಟಾಗಿ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಹೀಗೆ ಕೂಡ ತಿನ್ಬೋದು, ಮತ್ತು ಇದ್ರ ಮೇಲೆ ಇನ್ನೊಂದು ಪೀಸ್ ಬ್ರೆಡ್ಡನ್ನು ಇಟ್ಕೊಂಡು ಕೂಡ ತಿನ್ಬೋದು. ಎರಡೂ ಕೂಡ ಚೆನ್ನಾಗೇ ಇರುತ್ತೆ. ನಾನು ಇಲ್ಲಿ ಇನ್ನೊಂದು ಪೀಸ್ ಬ್ರೆಡ್ಡನ್ನು ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮನೆಯಲ್ಲೇ ಈಸಿಯಾಗಿ ಬೇಕ್ರಿಲಿ ಸಿಗೋ ಥರ ಬ್ರೆಡ್ ಟೋಸ್ಟನ್ನು ನೀವು ಕೂಡ ಮಾಡ್ಕೋಬೋದು. ಸೊ ಎಲ್ಲರೂ ಕೂಡ ಸಂಜೆ ಕೂತ್ಕೊಂಡು ಆರಾಮಾಗಿ ಬ್ರೆಡ್ ಟೋಸ್ಟನ್ನು ತಿಂದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಬೇಕ್ರಿಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಎಲ್ಲರೂ ಕೂತ್ಕೊಂಡು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.